Satan also deceives people that you can secretly sin and still God will accept you. ಸೈತಾನ ಇನ್ನೊಂದು ವಂಚನೆ ಮಾಡ್ತಾನೆ, ನೀವು ರಹಸ್ಯವಾಗಿ ಪಾಪ ಮಾಡಬಹುದು ಆದ್ರೂ ದೇವರು ನಿನ್ನನ್ನು ಸ್ವೀಕರಿಸ್ತಾರೆ. When Jesus comes back, ಯೇಸು ಸ್ವಾಮಿ ಬಂದಾಗ what is he going to judge? ಏನು ಅವ್ರು ನ್ಯಾಯ ತೀರ್ಮಾನ ಮಾಡ್ತಾರೆ? Is he going to judge how many times you went to church? ನೀವು ಎಷ್ಟು ಸಲ ಸಭೆಗೆ ಹೋದ್ರಿ ಅಂತ ನ್ಯಾಯ ತೀರ್ಮಾನ ಮಾಡ್ತಾರೆ? Whether you sang in the choir? ನೀವು ಆ choir ನಲ್ಲಿ ಹಾಡುಗಳನ್ನ ಹಾಡಿದ್ರಿ ಅಂತ? Whether you played some instrument in the church? ನೀವು ಸಭೆಯಲ್ಲಿ ಆ ಒಂದು ಸಂಗೀತ ಸಾಧನಗಳನ್ನ ನುಡಿಸಿದ್ರ ಅಂತ? Whether you gave money to the church? ನೀವು ಸಭೆಗೆ ನೀವು ಹಣವನ್ನ ಕೊಟ್ರು ಅಂತನ? He is not going to judge any of these things. ದೇವರು ಇದನ್ನ ಎಲ್ಲ ನ್ಯಾಯ ತೀರ್ಮಾನ ಮಾಡೋದಿಲ್ಲ. Let me show you what Jesus is going to judge when he comes back. ಯೇಸು ಸ್ವಾಮಿ ಬಂದಾಗ ಏನನ್ನ ನ್ಯಾಯ ತೀರ್ಮಾನ ಮಾಡ್ತಾರೆ ಅಂತ ನಾನು ಕಲಿಸಲಿಕ್ಕೆ ಇಷ್ಟಪಡ್ತೀನಿ. It's good to know it now. ನಾವು ಇವಾಗಲೇ ತಿಳ್ಕೊಳ್ಳೋದು ಬಹಳ ಮುಖ್ಯ. 1 Corinthians 4 verse 5. 1 ಕೊರಿಂಥ 4:5. If you have a Bible with you, please turn to this verse. ಈ ವಚನವನ್ನ ತಿರುಗಿಸಿ ನೋಡಿ, ನೀವು ನಿಮ್ಮಲ್ಲಿ ಬೈಬಲ್ ಇದ್ರೆ. It's a very important verse. ಬಹಳ ಮುಖ್ಯವಾದ ವಚನ ಇದು. The final day of judgment is like the final examination of school. ನಾವು ಶಾಲೆಗಳಲ್ಲಿ ಕಡೆಯ ಪರೀಕ್ಷೆ ಇರುತ್ತಲ್ಲ, ಹಾಗೆ ನಾವು ನ್ಯಾಯ ತೀರ್ಮಾನ ದಿವಸ ಕೂಡ 10th standard matriculation, SSLC final examination, 10ನೇ ತರಗತಿ SSLC ಕಡೆಯ ಪರೀಕ್ಷೆ. That is the final judgment of God is like that. ಹಾಗೆ ನ್ಯಾಯ ತೀರ್ಮಾನ, ಕಡೆಯ ನ್ಯಾಯ ತೀರ್ಮಾನ ಹಾಗಿರುತ್ತೆ. And supposing the examination board says, ಅಲ್ಲಿ ಎಕ್ಸಾಮಿನೇಷನ್ ಬೋರ್ಡ್ ಅವರು ನಿರ್ಧಾರ ಮಾಡುವಂತ SSLC board says, this year we are going to give you all the question papers before the examination. ನಿಮ್ಮ ಪರೀಕ್ಷೆಗೆ ಮೊದಲೇ ಆ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಡಲ್ಪಡುತ್ತೆ ಅಂತ ಹೇಳಿದ್ರೆ all the students will be so happy. ಎಲ್ಲ ವಿದ್ಯಾರ್ಥಿಗಳು ಬಹಳ ಸಂತೋಷ ಪಡ್ತಾರೆ. Free, ಬಹಳ ಉಚಿತವಾಗಿ ಕೊಡ್ತೀವಿ. we are going to give you the exam question paper before the examination. ಒಂದು ಪರೀಕ್ಷೆಯ ಮೊದಲೇ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀವಿ. That is what is written in 1 Corinthians 4:5. ಅಲ್ಲಿ ಇಲ್ಲಿ ಬರೆದಿರುವಂತದ್ದು 1 ಕೊರಿಂಥ 4:5 ಅದೇ. Question will come in the final judgment day. ಕಡೆಯ ಒಂದು ನ್ಯಾಯ ತೀರ್ಮಾನ ದಿವಸ ಯಾವ ಪ್ರಶ್ನೆ ಬರುತ್ತೆ? What is the important question that will come in the final day? ಕಡೆಯ ದಿವಸ ಏನು ಪ್ರಶ್ನೆ ಬರುತ್ತೆ ಅಂತ. You're being given the question paper for the final examination now. ಆ ಒಂದು ಕಡೆಯ ಪರೀಕ್ಷೆಗೆ ಇವಾಗಲೇ ನಿಮ್ಮ ಪ್ರಶ್ನೆ ಪತ್ರಿಕೆ ಕೊಡಲ್ಪಟ್ಟಿದೆ. Prepare for it. ಅದಕ್ಕೆ ಸಿದ್ಧರಾಗಿರಿ. Okay, verse 5. 5ನೇ ವಚನ. 1 Corinthians 4 verse 5. 1 ಕೊರಿಂಥ 4:5. When the Lord comes, middle of that verse, ಮಧ್ಯದಲ್ಲಿ ಕರ್ತನು ಬರುವ ತನಕ, and judges, the first thing he will judge is the hidden things in darkness. ಮೊದಲನೇದಾಗಿ ಏನು ತೀರ್ಮಾನ ಮಾಡ್ತಾನೆ, ಆತನು ಕರ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು. And then second, he will judge the motives of people's hearts in what they did. ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. Not what they did, but why they did it. ಏನ್ ಮಾಡಿದ್ರು ಅಂತಲ್ಲ, ಯಾಕೆ ಮಾಡಿದ್ರು. Not what they preached, ಏನು ಬೋಧನೆ ಮಾಡಿದ್ರು ಅದಲ್ಲ, why did they preach. ಯಾಕೆ ಬೋಧನೆ ಮಾಡಿದ್ರು. Did they preach to make money or did they preach to get honor for themselves? ಜನರಿಂದ ಗೌರವ ಪಡ್ಕೊಳ್ಬೇಕು ಅಥವಾ ಹಣ ಪಡ್ಕೊಳ್ಬೇಕು ಅಂತ ಬೋಧನೆ ಮಾಡಿದ್ರು. That will be more important than what they preach. ಅವರು ಏನ್ ಪ್ರಸಂಗ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಯಾಕೆ ಪ್ರಸಂಗ ಮಾಡಿದ್ರು ಮುಖ್ಯ. Not did they come to church, but why did they come to church? ಅವರು ಯಾರು ಸಭೆಗೆ ಬಂದ್ರ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಸಭೆಗೆ ಬಂದ್ರು. To show their face or to glorify God. ದೇವರಿಗೆ ಮಹಿಮೆ ಮಾಡ್ಲಿಕ್ಕೆ ಇಲ್ವಾ ಮುಖ ತೋರಿಸ್ಲಿಕ್ಕೆ. First of all, the things hidden in darkness. ಮೊದಲನೇದಾಗಿ ಕತ್ತಲೆಯಲ್ಲಿ ಗುಪ್ತ ಕಾರ್ಯಗಳು. So God will judge when not what this person did in public. ದೇವರು ಏನು ನ್ಯಾಯ ತೀರ್ಮಾನ ಮಾಡ್ತಾರೆ, ಈ ವ್ಯಕ್ತಿ ಸಾರ್ವಜನಿಕವಾಗಿ ಏನು ಮಾಡಿದ್ರು ಅದಲ್ಲ. Not how holy he looked in the church. ಸಭೆಯಲ್ಲಿ ಎಷ್ಟು ಪವಿತ್ರನಾಗಿ ಕಾಣಿಸ್ದ ಅದಲ್ಲ. That is not what God is going to judge. ದೇವರು ಅದನ್ನ ನ್ಯಾಯ ತೀರ್ಮಾನ ಮಾಡೋದಿಲ್ಲ. He is going to judge what was this man doing in the darkness. ಏನನ್ನ ನ್ಯಾಯ ತೀರ್ಮಾನ ಮಾಡ್ತಾರೆ, ಈ ವ್ಯಕ್ತಿ ಕತ್ತಲೆಯಲ್ಲಿ ಏನು ಮಾಡ್ತಾನೆ ರಹಸ್ಯವಾಗಿ. Okay, he had a smartphone. ಅವನಿಗೆ ಒಂದು ಸ್ಮಾರ್ಟ್ ಫೋನ್ ಇತ್ತು ಅವನ ಹತ್ರ. When everybody was asleep in his house, ಮನೆಯಲ್ಲಿ ಎಲ್ಲರೂ ಮಲಗಿದಾಗ what was he looking at on his smartphone? ಆ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಏನು ನೋಡ್ತಾ ಇದ್ದ. When he connected to the internet, ಅದಕ್ಕೆ ಇಂಟರ್ನೆಟ್ ಅನ್ನು ಕನೆಕ್ಟ್ ಮಾಡಿದ್ರಾಗ what pictures were he looking at? ಎಂತ ಚಿತ್ರಗಳನ್ನ ಅವನು ನೋಡ್ತಾ ಇದ್ದ. Nobody saw it. ಯಾರು ನೋಡ್ಲಿಲ್ಲ. His wife is asleep. ಹೆಂಡತಿ ಮಲಗಿದಾಳೆ. And he sits there watching. ಆತನು ಕುಳಿತು ನೋಡ್ತಾ ಇರ್ತಾನೆ. All types of filthy videos.
ಎಲ್ಲ ಆ ಒಂದು ಅಶ್ಲೀಲ ಕೆಟ್ಟ ಚಿತ್ರಗಳನ್ನು or on his computer, ಆತನ ಕಂಪ್ಯೂಟರ್ನಲ್ಲಿ in the darkness. ಕತ್ತಲೆಯಲ್ಲಿ He thinks nobody is watching him. ಆತ ಅಂದ್ಕೊಂತಾನೆ ಯಾರು ನೋಡ್ತಾ ಇಲ್ಲ ಅಂತ. The angels and Jesus are watching what he is looking at. ಆ ದೇವದೂತರು ಯೇಸು ಸ್ವಾಮಿ ಅವನು ಏನು ನೋಡ್ತಾ ಇದ್ದಾನೋ ಅದನ್ನು But ನೋಡ್ತಾ ಇದ್ದಾನೆ. Sunday he comes to the church and he's singing and acting as if he's a very holy man. ಆದರೆ ಭಾನುವಾರ ಕೂಟಕ್ಕೆ ಬಂದು ಅವನು ಪವಿತ್ರನಾಗಿ ನಟಿಸ್ತಾನೆ. Now there are people in the world also who are doing this. ಲೋಕದಲ್ಲಿ ಕೂಡ ಜನ ಹಾಗೆ ಮಾಡ್ತಾ ಇದ್ದಾರೆ. But they don't come on Sunday to church and sing like they are holy people. ಅವರು ಭಾನುವಾರ ಕೂಟಗಳಿಗೆ ಬಂದು ಅವರು ಏನು ಪವಿತ್ರರಂತೆ ನಟಿಸೋಲ್ಲ. So these people who come to the church and do it will get 100 times greater judgment than those people who do it out in the world. ಯಾರು ಆ ಲೋಕದಲ್ಲಿ ಹಾಗೆ ಮಾಡ್ತಾರೋ ಅವರಿಗಿಂತ ಹೆಚ್ಚು ನ್ಯಾಯ ತೀರ್ಮಾನ ಸಭೆಯಲ್ಲಿ ಈ ತರ ನಟಿಸುವಂತವರಿಗೆ ಆಗುತ್ತೆ. Those worldly people, they boast. Yes, I see a lot of filthy videos in my smartphone. ಲೋಕದಲ್ಲಿ ಇರೋರು ಅವರು ಪ್ರಾಮಾಣಿಕವಾಗಿ ಒಪ್ಕೊಂತಾರೆ, ಹೌದು ನಾನು ಇದನ್ನೆಲ್ಲ ನಾನು ಮಾಡ್ತೀನಿ ಅಂತ. But the people who come to church, ಆದ್ರೆ ಸಭೆಗೆ ಬರುವಂತವರು they act as if they are only listening to messages on the smartphone. ಅವರು ಹೇಗೆ ನಟಿಸ್ತಾರೆ ಅಂದ್ರೆ ಆ ಸ್ಮಾರ್ಟ್ ಫೋನ್ ನಲ್ಲಿ ನಾವು ಒಳ್ಳೆಯ ಪ್ರಸಂಗಗಳನ್ನ ಕೇಳ್ತಾ ಇದ್ದೀವಿ ಅಂತ ನಟಿಸ್ತಾರೆ. Deceivers, ಅದು ವಂಚನೆ, hypocrites, ಕಪಟತನ, things hidden in darkness. ಆ ಒಂದು ಕತ್ತಲೆಯಲ್ಲಿ ಗುಪ್ತ ಕಾರ್ಯಗಳು. Most important question in the final examination. ಕಡೆಯ ಪರೀಕ್ಷೆಯಲ್ಲಿ ಕೇಳುವಂತ ಬಹಳ ಮುಖ್ಯವಾದ And it ಪ್ರಶ್ನೆ. doesn't matter whether you're a pastor or an elder in a church, if you're doing those things, God will judge you very severely. ನೀವು ಸಭೆಯಲ್ಲಿ ಒಬ್ಬ ಸಭಾಪಾಲಕ ಆಗಿರ್ಬೋದು ಅಥವಾ ಹಿರಿಯನಾಗಿರ್ಬೋದು, ಯಾರೇ ಆಗಿದ್ರು ಇನ್ನೂ ಹೆಚ್ಚಿನ ನ್ಯಾಯ ತೀರ್ಮಾನ. A very respected brother in the church, God doesn't care for that. ನೀವು ಸಭೆಯಲ್ಲಿ ಬಹಳ ಎಲ್ಲರಿಂದ ಗೌರವ ಪಡೆಯುವಂತ ಒಬ್ಬ ಸಹೋದರನಾಗಿದ್ರೆ ಅದು ಕೂಡ ದೇವರು ಗಣಿಸೋದಿಲ್ಲ. In your office where you signed something false to make some more money. ಆಫೀಸ್ನಲ್ಲಿ ಯಾವುದೋ ಒಂದು ಸಹಿ ಹಾಕ್ತೀರಾ ಹೆಚ್ಚು ಹಣ ಗಳಿಸ್ಲಿಕ್ಕೆ. Or cheated somebody in very clever way to make some money. ಚಾತುರ್ಯವಾಗಿ ಎಲ್ಲೋ ಒಂದು ಮೋಸ ಮಾಡಿ ಹಣ ಹೆಚ್ಚು ಪಡ್ಕೊಳ್ಳಿಕ್ಕೆ. There's a lot of cheating that goes on in business. ಈ ಒಂದು ವ್ಯವಹಾರಗಳಲ್ಲಿ ಎಷ್ಟು ಸುಳ್ಳುಗಳು Only to ನಡೆಯುತ್ತೆ make money. ಹಣ ಸಂಪಾದಿಸಿ. Now Jesus also did business. He was a carpenter. ಯೇಸು ಸ್ವಾಮಿ ಬಡಗಿಯಾಗಿದ್ದನು, ಆತ ಕೂಡ ವ್ಯವಹಾರ ಮಾಡಿದನು. He never cheated people. ಆದ್ರೆ ಯಾರಿಗೂ ಮೋಸ ಮಾಡಿಲ್ಲ. If he did something, he told people exactly what he did and earned his living like that. ಅವನು ಏನು ಮಾಡಿದನೋ ಅದನ್ನ ಪ್ರಾಮಾಣಿಕವಾಗಿ ಹೇಳಿ ಹಣವನ್ನು ಸಂಪಾದಿಸಿದನು. But if there are things hidden in darkness in your life, ನಿಮ್ಮ ಜೀವಿತದಲ್ಲಿ ಯಾವುದಾದರೂ ರಹಸ್ಯವಾಗಿ ಗುಪ್ತ ಕಾರ್ಯಗಳಿವೆ, that is the most important question that will come up in the final day. ಕಡೆಯ ದಿವಸದಲ್ಲಿ ಬರುವಂತ ಬಹಳ ಮುಖ್ಯವಾದ ಪ್ರಶ್ನೆ ಇದು. In the church, in CFC, we preach about that. ಅದರ ಬಗ್ಗೆ CFC ಸಭೆಗಳಲ್ಲಿ ನಾವು ಪ್ರಸಂಗ ಮಾಡ್ತೇವೆ. That the things hidden in darkness you must cleanse from your life. ನಿಮ್ಮ ಗುಪ್ತ ಕಾರ್ಯಗಳಲ್ಲಿ ರಹಸ್ಯ ಜೀವಿತದಲ್ಲಿ ಇರುವಂತದ್ದನ್ನ ನೀವು You ಶುದ್ಧಪಡಿಸಬೇಕು. must repent of that. ಅದರಿಂದ ಮಾನಸಾಂತರ ಪಡಬೇಕು. All the bad things. ಎಲ್ಲ ಕೆಟ್ಟ ವಿಷಯಗಳು. Then there are certain good things hidden in darkness. ಅಲ್ಲಿ ಕೆಲವು ಗುಪ್ತ ವಿಷಯ ರಹಸ್ಯದಲ್ಲಿ ಒಳ್ಳೆಯ ಕಾರ್ಯಗಳು ಇರುತ್ತೆ. You gave without anybody seeing you gave some money for God's work. ದೇವರ ವಾಕ್ಯಕ್ಕೆ ಯಾರು ನೋಡದೇ ಇರೋ ರೀತಿಯಲ್ಲಿ ರಹಸ್ಯವಾಗಿ ಕೊಟ್ಟಿರ್ತೀರ. Nobody knew it. ಯಾರಿಗೂ ಗೊತ್ತಿಲ್ಲ. People thought you never gave anything. ಜನರು ಅನ್ಕೊಳ್ಬಹುದು ನೀವೇನು ಕೊಟ್ಟೇ ಇಲ್ಲ ಅಂತ. In the day of judgment, God shows how many thousands of rupees you gave for God's work and people will be surprised. ಜನರಿಗೆ ಆಶ್ಚರ್ಯವಾಗುತ್ತೆ. ನ್ಯಾಯ ತೀರ್ಮಾನ ದಿವಸ ದೇವರು ತೋರಿಸ್ತಾರೆ ನೀವು ಎಷ್ಟೊಂದು ಹಣವನ್ನ ನೀವು ರಹಸ್ಯವಾಗಿ ದೇವ ಕಾರ್ಯ ಕೊಟ್ಟಿದ್ದೀರಾ ಅಂತ. We thought he was a miser keeping all the money for himself. ಬಹಳ ಜನ ಅನ್ಕೊಂತಾರೆ, ಈತನು ಒಬ್ಬ He loved money and ಹಣವನ್ನ ಪ್ರೀತಿ ಹಣವನ್ನು ಯಾರಿಗೂ ಕೊಡದೇ ಇರುವಂತ ಜಿಪುಣ ಅಂತ. now we see that he gave so much for the work of God. ಇವಾಗ ಗೊತ್ತಾಗ್ತಾ ಇದೆ ದೇವರ ಕಾರ್ಯಕ್ಕೆ ಎಷ್ಟು ಹಣವನ್ನು We'll get a ಕೊಟ್ಟಿದ್ದಾನೆ. surprise. ಅವರಿಗೆಲ್ಲ ಆಶ್ಚರ್ಯವಾಗುತ್ತೆ. Like the other surprise you get when you see this holy man was watching filthy things at home. ಇನ್ನೊಂದು ಆಶ್ಚರ್ಯ ಈ ಗುಪ್ತ ರಹಸ್ಯವಾಗಿ ಕೆಟ್ಟ ಕಾರ್ಯಗಳನ್ನ ಮಾಡೋನ್ನ ನೋಡಿ ಆಶ್ಚರ್ಯವಾಗುತ್ತಲ್ಲ ಹಾಗೆ. Please remember, ನೀವು ದಯವಿಟ್ಟು ನೆನ್ಪಿಟ್ಕೊಳ್ಳಿ, in the day of judgment the things hidden in darkness will come out. ನ್ಯಾಯ ತೀರ್ಮಾನ ದಿವಸ ನೀವು ಯಾವುದೆಲ್ಲ ಕತ್ತಲೆಯಲ್ಲಿ ಗುಪ್ತವಾಗಿ ಮುಚ್ಚಲ್ಪಟ್ಟಿದೆ ಅದು ಬರುತ್ತೆ. The devil deceives the whole world saying no, nothing will happen, don't worry. ಆದರೆ ಸೈತಾನನ್ನು ಎಲ್ಲರನ್ನು ವಂಚಿಸ್ತಾನೆ, ಏನು ಆಗೋದಿಲ್ಲ ಆಕೆ. No, God will not do that. ದೇವರು ಹಾಗೆ ಮಾಡೋದಿಲ್ಲ. That's what he told Eve. ಹಾಗೆ ಅವಳಿಗೆ ಕೂಡ ಹೇಳಿದನು. Has God said that you will die if you eat this?
ದೇವ್ರು ಹೇಳಿದ್ರ ನೀವು ತಿಂದ್ರೆ No, ಸಾಯ್ತಿ you ಅಂತ? will not die. Don't worry. God will not punish you like that. ಇಲ್ಲ, ನೀನು ಸಾಯೋದಿಲ್ಲ, ದೇವರು ಹಾಗೆ ಶಿಕ್ಷೆ And ಕೊಡೋದಿಲ್ಲ. all the problem in these 6,000 years came upon this world because Eve believed the lie of the devil. ಈ ಎಲ್ಲ ಭೂಲೋಕದಲ್ಲಿ ಚರಿತ್ರೆಯಲ್ಲಿ ಬಂದಂತ ಎಲ್ಲ ಸಮಸ್ಯೆಗೆ ಕಾರಣ ಏನಂದ್ರೆ ಹವ್ವಳು He's a ಆತನ ವಂಚನೆಯ ಮಾತನ್ನು ನಂಬಿದ್ಲು. deceiver of the whole world. ಆತನು ಲೋಕವೆಲ್ಲ ವಂಚಿಸುವಂತ